ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಏನಿದು ಸ್ಪೆಷಲ್ ಸ್ನ್ಯಾಕ್ಸ್ ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ಸ್ಪೆಷಲ್ ಸ್ನ್ಯಾಕ್ಸೇ. ಇದ್ಕಿದ ಅವರೆಕಾಳು ಮತ್ತು ಅವಲಕ್ಕಿ ಮಿಕ್ಸ್ಚರ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಮಾಡೋದು. ಈ ಮಿಕ್ಸ್ಚರ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ತೋರಿಸ್ತಾ ಇದ್ದೀನಿ, ಕ್ಲೋಸಪ್ಪಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಏನೇನು ಬೇಕು ಅಂತ. ನಾನಿಲ್ಲಿ 2 ಬೌಲ್ ಇದ್ಕಿದ ಬೇಳೆ ತೊಗೊಂಡಿದ್ದೀನಿ, 1 ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು 1 ಬೌಲು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ, 1 ಬೌಲು ಅವಲಕ್ಕಿ, ಮತ್ತು ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಖಾರಕ್ಕೆ ಅಚ್ಚ ಖಾರದ ಪುಡಿ, ಮತ್ತು ಟೇಸ್ಟಿಗೆ ತಕ್ಕಂಗೆ ಸಾಲ್ಟು, ಸ್ವಲ್ಪ ಇಂಗು, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ. ಇಷ್ಟು ಬೇಕಾಗುತ್ತೆ ಈ ಮಿಕ್ಸ್ಚರ್ ಮಾಡೋಕ್ಕೆ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಇದ್ಕಿದ ಬೇಳೆನ ಸ್ವಲ್ಪನೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ಹಾಗೆ ಕೈ ಆಡ್ಕೋತಾ ಇರಿ. ಇದು ತುಂಬ ಅಂದರೆ ಹಸಿ ಇದ್ಕಿದ ಅವರೆಕಾಳಾಗಿರೋದ್ರಿಂದ ನಾವು ಹಾಕಿದ ತಕ್ಷಣ ಸ್ವಲ್ಪ ಕೆಳಗಡೆ ಹೋಗಿ ಕುತ್ಕೊಬಿಡುತ್ತೆ. ಅದು ಚೆನ್ನಾಗಿ ಬೇಯ್ತಾ ಮೇಲ್ಗಡೆ ತೇಲೋ ಥರ ಆಗುತ್ತೆ. ನೋಡ್ತಿರ್ಬೋದು, ಅದ್ರದ್ದು ನೊರೆ ಎಲ್ಲ ಕಮ್ಮಿಯಾಗಿ ಈ ಥರ ಮೇಲ್ಗಡೆ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಈಗ ಇದು ನೀಟಾಗಿ ಬೆಂದಿದೆ ಎಣ್ಣೆಲಿ, ಅದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಸಪ್ರೇಟು. ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬೇಗ ಸೀದೋಗೋ ಥರ ಮಾಡ್ಕೋಬೇಡಿ. ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಟೈಮ್ ತೊಗೊಂಡು ಮಾಡಿದ್ರೆ ಬೇಕ್ರಿಲಿ ಹೋಗಿ ಮಿಕ್ಸ್ಚರ್ ತಿನ್ನೋದಕ್ಕಿಂತ ಮನೇಲೇ ಸೀಸನಲ್ಲಿ ಒಂದ್ಸಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಅವಲಕ್ಕಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿನ ನಾನು ಈ ಥರ ಬೇರೆ ಒಂದು ಜಾಲರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ, ಬಿಕಾಸ್ ಅದು ತುಂಬ ಸಣ್ಣಕ್ಕಿರುತ್ತೆ, ಕ್ವಿಕ್ಕಾಗಿ ಎತ್ಕೊಳ್ಳೋಕ್ಕಾಗಲ್ಲ ಎಣ್ಣೆಯಿಂದ ಅಂತ. ಅದಾದಮೇಲೆ ಹುರ್ಗಡ್ಲೆನ ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ಎಣ್ಣೆಲಿ. ಸೇಮ್ ಇನ್ಮೇಲೆಲ್ಲನೂ ಇದೇ ಜಾಲರಿಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಾನು. ಯಾಕಂದರೆ ಎಲ್ಲ ಸಣ್ಣ ಐಟಮ್ ಆಗಿರೋದ್ರಿಂದ ಬೇಗ ಎಣ್ಣೆಯಿಂದ ಆಚೆಗೆ ಪಿಕ್ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಐಡಿಯಾ ಮಾಡಿದ್ದೀನಿ. ನಿಮಗೇನಾದರೂ ನೀವು ಫಾಸ್ಟಾಗಿ ತೆಗಿತೀರ ಎಣ್ಣೆಯಿಂದ ಅವಲಕ್ಕಿ ಮತ್ತು ಕಡಲೆನೆಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅದೇ ಎಣ್ಣೆಗೆ ಹಾಕ್ಕೋಬೋದು. ಬಟ್ ನಂಗೆ ಫಾಸ್ಟಾಗಿ ತೆಗಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಈ ಥರ ಒಂದು ಮೆಥಡ್ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಟ್ರಿಕ್ಸ್ ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಸೊ ಅದು ಕಡಲೆ ಫ್ರೈ ಆದಮೇಲೆ ನಾನು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ಥರ, ಅದೇ ಮೆಥಡಲ್ಲಿ. ಇದು ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ಸೊ ನೋಡ್ತಾ ಇದ್ದೀರಾ ಇದೆಷ್ಟು ನೀಟಾಗಿ ಫ್ರೈ ಆಗ್ತಾಯಿದೆ ಅಂತ. ಆ್ಯಕ್ಚುಲಿ ಗೋಡಂಬಿ ಇದರಲ್ಲಿ ತುಂಬ ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ತಿನ್ನಬೇಕಾದ್ರೆ ಆ ಗೋಡಂಬಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ. ಸ್ಪೆಷಲ್ ಸ್ನ್ಯಾಕ್ಸ್ ಅಲ್ವಾ, ಸೊ ಸ್ಪೆಷಲ್ಲಾಗಿ ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಯಾವುದು ಆಪ್ಷನಲ್ ಅಂತ ಬಿಡಬೇಡಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಕೊಬ್ಬರಿನ ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿನ ನೀವು ಬೇಕಾದರೆ ಉದ್ದುದ್ದಕ್ಕೂ ಕಟ್ ಮಾಡ್ಕೋಬೋದು. ನಂಗೆ ಉದ್ದುದ್ದಕ್ಕೆ ಬಾಯಿಗೆ ಸಿಕ್ಕರೆ ಅದು ಅಷ್ಟು ಇದಾಗಲ್ಲ, ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸಣ್ಣಕ್ಕೆ ಉದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು ಈ ಸ್ನ್ಯಾಕ್ಸ್ಗೆ. ನೋಡಿ ಈ ಥರ ಬ್ರೌನಿಷ್ ಆದರೆ ಸಾಕು. ಇವಾಗ ಕೊಬ್ಬರಿನ ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ. ಸೈಡ್ಗೆ ಅಂದರೆ ಎಲ್ಲನೂ ಒಂದಕ್ಕೆ ಫ್ರೈ ಮಾಡಿಕೊಂಡು ಒಂದಾದ್ಮೇಲೆ ಒಂದು ಫ್ರೈ ಮಾಡಿಕೊಂಡು ಒಂದು ಸ್ಟೀಲ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಒಣಮೆಣ್ಸಿನ್ಕಾಯಿನ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು ಫ್ರೈ ಮಾಡಿ, ಬಿಕಾಸ್ ಎಣ್ಣೆ ತುಂಬ ಕಾದ್ಬಿಟ್ಟಿರುತ್ತೆ, ಬೇಗ ಕಪ್ಪಗಾಗ್ಬಿಡುತ್ತೆ. ಸೊ ಫಾಸ್ಟಾಗಿ ಎತ್ಕೋಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಅದೇ ಥರ ಮಾಡೋಣ. ಆಲ್ಮೋಸ್ಟ್ ಈ ಸ್ಟೇಜಿಗೆ ಬರೋಷ್ಟರಲ್ಲಿ ಎಣ್ಣೆ ತುಂಬ ಕಾದ್ಬಿಟ್ಟಿರುತ್ತೆ. ಸ್ವಲ್ಪ ಫ್ಲೇಮ್ನ ಸ್ಲೋ ಮಾಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ಲಾಸ್ಟಲ್ಲಿ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿನ ಈ ಥರ ಒಂದ್ಸಲ ಎಣ್ಣೆಗೆ ಡಿಪ್ ಮಾಡಿ ಎತ್ತಿ ಸಾಕು. ತುಂಬ ಕಾದ್ಬಿಟ್ಟಿರುತ್ತೆ, ಬೇಗ ಆಗುತ್ತೆ ಇದು. ಸೊ ಇದು ಆಯಿತು. ಇವಾಗ
ನೋಡಿ ಎಲ್ಲ ಏನೆಲ್ಲ ಫ್ರೈ ಮಾಡಿಕೊಂಡೆ ಅಲ್ವಾ, ಅದನ್ನೆಲ್ಲ ನಾನಿಲ್ಲಿ ಒಂದು ಸ್ಟೀಲ್ ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡ್ಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ನಿಮಗೆ ಖಾರ ಜಾಸ್ತಿ ತಿಂತೀರಾ ಅಂದರೆ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಇಂಗನ್ನು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಿಕ್ಸ್ಚರ್ ಅಂತ. ನೋಡಿ ನಾನು ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಇಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂಥರ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಸೋ ಮಚ್.